ಕಳೆದ ಬಾರಿ ನಾನು 2018 ಮುಖ್ಯಮಂತ್ರಿ, ಲೋಕಸಭೆ ಚುನಾವಣೆ ಆಯಿತು. ಕಾಂಗ್ರೆಸ್ನವರು ಹೊಂದಾಣಿಕೆ ಅಂದರು, ಹೊಂದಾಣಿಕೆ ಮಾಡ್ಕೊಂಡ್ರು. ನಾವು ಹೇಳಿದ್ವು ಅವತ್ತು ಬೇಡ ಅಂತ ಹೇಳಿ, ಒಂದು ಫ್ರೆಂಡ್ಲಿ ಫೈಟ್ ಮಾಡೋಣ ಅಂತ ಹೇಳಿದ್ವು. ಹೊಂದಾಣಿಕೆ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ನ ಮತದಿಂದ ಗೆದ್ದರು, ನಮ್ಮ ಪಕ್ಷದ ಮತದಿಂದ ಗೆದ್ದರು ಅಂತೇಳಿ ಸತ್ಯ ಮೊದಲು ನುಡಿದಿದ್ದಾರೆ. ಈಗ ಆ ಸಂದರ್ಭ ಮಂಡ್ಯದಲ್ಲಿ 8 ಜನ ವಿಧಾನಸಭೆಯ ಸದಸ್ಯರನ್ನ ಗೆಲ್ಲಿಸಿದ್ರು ಆ ಮಂಡ್ಯ ಜಿಲ್ಲೆಯಲ್ಲಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಅಂತ. 8 ಜನ, ಒಬ್ಬೊಬ್ಬ MLA 45,000 50,000 ಬಹುಮತದಲ್ಲಿ ಗೆದ್ದಂಥದ್ದು ಮಂಡ್ಯದಲ್ಲಿ. ನಾನು ಹೇಳಿದೆ ನನ್ನ ಮಗನಿಗೆ ನಿಲ್ಲಬೇಡ ಕಣಪ್ಪ ಅಂದೆ, ಯಾವ ಕಾರಣಕ್ಕೂ ನಿಲ್ಲಬೇಡ ಅಂದೆ. ಆ ಶಾಸಕರುಗಳು ಕಾರ್ಯಕರ್ತರು ಒತ್ತಾಯ ಹಾಕಿ ತಗೊಂಡೋಗಿ ನಿಲ್ಲಿಸಿದ್ರು. ಅಲ್ಲಿ ಚುನಾವಣೆಗೆ 3 ಜನ ಮಂತ್ರಿಗಳಲ್ಲಿ ನನ್ನ ಪಕ್ಷದಿಂದ, 3 ಜನ ವಿಧಾನ ಪರಿಷತ್ತಿನ ಸದಸ್ಯರು. ಇಷ್ಟೆಲ್ಲ ಇದ್ದು ಯಾತಕ್ಕೆ ನಾವು ಸೋತು? ನಾನು ತಪ್ಪು ಮಾಡಿದ್ದೇನೆ ಅಂತ ಸೋಲಿಸಿದ್ರ? ಅಲ್ಲಿ ಜಿಲ್ಲೆಯ ಜನ ನಮ್ಮನ್ನು ಅವತ್ತೂ ಕೈ ಬಿಟ್ಟಿಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಸುಮಾರು 5.25 ಲಕ್ಷ ಮತ ಕೊಟ್ಟರು ನಿಖಿಲ್ ಕುಮಾರಸ್ವಾಮಿಗೆ. ಸೋಲಿಕ್ಕೆ ಕಾರಣ ಇದೇ ಕಾಂಗ್ರೆಸ್ಸು, ಇದೇ ಬಿಜೆಪಿ, ಇದೇ ರೈತ ಸಂಘ ಮತ್ತು ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ವಿಲನ್ಗಳು ಮಾಡಿದ್ರು. ದುಡಿಮೆ ಮಾಡದಂತ ಒಬ್ಬ ಸಣ್ಣ ಯುವಕ, ಅವನಿಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಜನಗಳ ಪರವಾಗಿ ಏನೋ ಒಂದು ಕಮಿಟ್ಮೆಂಟ್ಗಳು ಇಟ್ಕೊಂಡಿದ್ದಾನೆ. ನನಗೇನು ಬೇಸರ ಇಲ್ಲ, ಭಗವಂತ ತೀರ್ಮಾನ ಮಾಡೋಣ. ಅವತ್ತು ಅಂತ ಒಂದು ಚುನಾವಣೆಯನ್ನು ನಾವು ಸೋತಿದ್ದೇವೆ ಮಂಡ್ಯದಲ್ಲಿ. ಮತ್ತೆ ಅದು ಇಲ್ಲಿ ನಮ್ಮನ್ನ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ನನ್ನ ಜನತೆ, ಈ ಜಿಲ್ಲೆಯ ನನ್ನ ತಂದೆ ತಾಯಂದರು, ಇವತ್ತು ನನ್ನ ಸಹೋದರನ ಮಗನಿಗೆ ಹೆಚ್ಚು ಕಡಿಮೆ ಆಗಬಾರದು. ಅದಕ್ಕೆ ನಿಮ್ಮಲ್ಲಿ ಕೈ ಜೋಡಿಸಿ ಕೇಳಲಿಕ್ಕೆ ಬಂದಿದ್ದೇನೆ. ಉಳಿಸ್ಕೊಳ್ಳಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ಉಳಿಸ್ಕೊಳ್ಳಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.